ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ನಿದ್ದೆ ಬರ್ತಿಲ್ವಂತೆ. ನಿದ್ದೆಯಲ್ಲೂ ರೇಣುಕಾಸ್ವಾಮಿ ಕಾಡ್ತಾ ಇದ್ದಾರಂತೆ. ಅದರಿಂದ ಕುಂಕುಮ ತಾಯತ ತರಿಸಿಕೊಂಡಿದ್ದಾರಂತೆ ಒಂದು ರಿಪೋರ್ಟ್. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ದುಸ್ವಪ್ನ. ನಿದ್ದೆಯಲ್ಲೂ ರೇಣುಕಾಸ್ವಾಮಿ ದರ್ಶನ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವ ದಾಸ ಬಳ್ಳಾರಿ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮಧ್ಯರಾತ್ರಿ ನಿದ್ದೆಯಿಂದ ಸಡನ್ ಆಗಿ ಎದ್ದು ಬೆಚ್ಚಿ ಬೀಳುತ್ತಿದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಕಣ್ಣು ಮುಚ್ಚಿದ್ರೆ ಸಾಕು ರೇಣುಕಾಸ್ವಾಮಿ ಕಾಣಿಸ್ತಾ ಇದ್ದಾನಂತೆ. ದರ್ಶನ್ಗೆ ಕೆಟ್ಟ ಕನಸುಗಳು ಕಾಣಿಸಿಕೊಳ್ತೀವಿ ಅಂತೆ. ಪದೇ ಪದೇ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರೇಣುಕಾಸ್ವಾಮಿ ಕೊಲೆ ರಣಭೀಕರ ದೃಶ್ಯಗಳು ನೆನಪಾಗ್ತಾ ಇದೆಯಂತೆ. ಕನಸಿನಲ್ಲಿ ರೇಣುಕಾಸ್ವಾಮಿಯನ್ನ ಕಂಡು ದರ್ಶನ್ ಜೋರಾಗಿ ಕಿರ್ಚಿದ್ದಾನೆ. ಕಾಟೇರನ ಕೂಗಿಗೆ ಎದ್ದು ಬಂದ ಜೈಲಿನ ಸಿಬ್ಬಂದಿ ಏನಾಯ್ತಪ್ಪ ಅಂತ ಕೇಳಿದ್ದಾರೆ. ಅದಕ್ಕೆ ದಾಸ ನಿದ್ದೆಯಲ್ಲೂ ರೇಣುಕಾಸ್ವಾಮಿ ಕೊಲೆ ಕನಸು ಬರ್ತಾ ಇದೆ ಸರ್ ಅಂತ ಹೇಳಿದ್ದಾನಂತೆ. ದರ್ಶನ್ಗೆ ಕಾರ್ತಿದ್ಯಾ ರೇಣುಕಾ ಆತ್ಮ. ಕುಂಕುಮ ತಾಯ್ತವೇ ತಾರಕಗೆ ಶ್ರೀರಕ್ಷೆ. ಜೈಲಿಗೆ ಭೇಟಿ ನೀಡಿದಾಗ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ರೇಣುಕಾಸ್ವಾಮಿ ಕಾಟದ ಬಗ್ಗೆ ಹೇಳಿಕೊಂಡಿದ್ದಾರಂತೆ. ಇದರಿಂದ ಪತ್ನಿ 10 ದೇವಸ್ಥಾನ ಸುತ್ತಿ ಕುಂಕುಮ ಹಚ್ಚಿ ದಾರ ಕಟ್ಟಿ ತಾಯ್ತ ನೀಡಿದ್ದು ಇದು ದಾಸನಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಅದೇನೇ ಇರಲಿ, ಕಾಟೇರನ ಕನಸಲ್ಲಿ ರೇಣುಕಾಸ್ವಾಮಿ ಕಾಣಿಸಿಕೊಳ್ತಿರೋದು ಆಶ್ಚರ್ಯದ ವಿಷಯವೇನಲ್ಲ. ಯಾವುದಾದ್ರೂ ಕೊಲೆ ಕೃತ್ಯವೆಸಗಿದಾಗ ಈ ರೀತಿಯ ಅನುಭವ ಸಹಜ ಅನ್ನುತ್ತೆ ವೈದ್ಯ ಲೋಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದೀಗ ದರ್ಶನ್ ರಿಲೀಸ್ ಆಗ್ತಾರಾ ಅಂತ. ರೇಣುಕಾಸ್ವಾಮಿಯನ್ನು ದರ್ಶನ್ ಕೊಲೆ ಮಾಡಿಲ್ವಂತೆ. ಸಿ ವಿ ನಾಗೇಶ್ ಸುತ್ತಿ ಬಳಸಿ ಹೇಳುತ್ತಿರೋದು ಇದನ್ನೇ. ದರ್ಶನ್ ಸ್ಟೋನಿ ಬ್ರೋಕ್ನಲ್ಲಿ ಷಡ್ಯಂತ್ರ ಮಾಡಿಲ್ಲ, ಕೊಲ್ಲುವ ಉದ್ದೇಶದಿಂದ ಶೆಡ್ಗೆ ಎಂಟ್ರಿ ಕೊಟ್ಟಿಲ್ಲ. ರೇಣುಕಾಸ್ವಾಮಿಗೆ ದರ್ಶನ್ ಥಳಿಸಿದ್ದಕ್ಕೆ ಸಾಕ್ಷಿಗಳಿಲ್ಲ. ಮೃತ ರೇಣುಕಾಸ್ವಾಮಿ ದೇಹದ ಮೇಲೆ ಗಾಯಗಳಿವೆ. ಗಾಯಗಳು ನಾಯಿ ಕಡಿತದಿಂದಲೂ ಆಗಿರಬಹುದು. 2.5 ಸೆಂಟಿಮೀಟರ್ನ ಒಂದೇ ಒಂದು ಗಾಯ ಆಗಿದೆ. ರೇಣುಕಾಸ್ವಾಮಿ ಸಾವನ್ನಪ್ಪಿದ ಟೈಮ್ ಗೊತ್ತೇ ಇಲ್ಲ. ಸಾಕ್ಷಿನಾಶಕ್ಕೆ ನಟ ದರ್ಶನ್ ಹಣ ಕೊಟ್ಟೇ ಇಲ್ಲ. ರೇಣುಕಾಸ್ವಾಮಿ ಸಾವಿನಲ್ಲಿ ದರ್ಶನ್ ಪಾತ್ರ ಇಲ್ಲ. ಕೊಲ್ಲುವ ಉದ್ದೇಶದಿಂದ ದರ್ಶನ್ ಶೆಡ್ಡಿಗೆ ಬಂದಿಲ್ಲ. ದರ್ಶನ್ ಹೋಗುವಾಗ ರೇಣುಕಾಸ್ವಾಮಿ ಬದುಕಿದ್ದ. ಆದ್ದರಿಂದ ಬೇಲ್ ಕೊಡಿ ಎನ್ನುತ್ತಿದ್ದಾರೆ ಸಿ ವಿ ನಾಗೇಶ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ನಿದ್ದೆ ಬರ್ತಿಲ್ವಂತೆ. ನಿದ್ದೆಯಲ್ಲೂ ರೇಣುಕಾಸ್ವಾಮಿ ಕಾಡ್ತಾ ಇದ್ದಾರಂತೆ. ಅದರಿಂದ ಕುಂಕುಮ ತಾಯತ ತರಿಸಿಕೊಂಡಿದ್ದಾರಂತೆ ಒಂದು ರಿಪೋರ್ಟ್. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ದುಸ್ವಪ್ನ. ನಿದ್ದೆಯಲ್ಲೂ ರೇಣುಕಾಸ್ವಾಮಿ ದರ್ಶನ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವ ದಾಸ ಬಳ್ಳಾರಿ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮಧ್ಯರಾತ್ರಿ ನಿದ್ದೆಯಿಂದ ಸಡನ್ ಆಗಿ ಎದ್ದು ಬೆಚ್ಚಿ ಬೀಳುತ್ತಿದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಕಣ್ಣು ಮುಚ್ಚಿದ್ರೆ ಸಾಕು ರೇಣುಕಾಸ್ವಾಮಿ ಕಾಣಿಸ್ತಾ ಇದ್ದಾನಂತೆ. ದರ್ಶನ್ಗೆ ಕೆಟ್ಟ ಕನಸುಗಳು ಕಾಣಿಸಿಕೊಳ್ತೀವಿ ಅಂತೆ. ಪದೇ ಪದೇ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರೇಣುಕಾಸ್ವಾಮಿ ಕೊಲೆ ರಣಭೀಕರ ದೃಶ್ಯಗಳು ನೆನಪಾಗ್ತಾ ಇದೆಯಂತೆ. ಕನಸಿನಲ್ಲಿ ರೇಣುಕಾಸ್ವಾಮಿಯನ್ನ ಕಂಡು ದರ್ಶನ್ ಜೋರಾಗಿ ಕಿರ್ಚಿದ್ದಾನೆ. ಕಾಟೇರನ ಕೂಗಿಗೆ ಎದ್ದು ಬಂದ ಜೈಲಿನ ಸಿಬ್ಬಂದಿ ಏನಾಯ್ತಪ್ಪ ಅಂತ ಕೇಳಿದ್ದಾರೆ. ಅದಕ್ಕೆ ದಾಸ ನಿದ್ದೆಯಲ್ಲೂ ರೇಣುಕಾಸ್ವಾಮಿ ಕೊಲೆ ಕನಸು ಬರ್ತಾ ಇದೆ ಸರ್ ಅಂತ ಹೇಳಿದ್ದಾನಂತೆ. ದರ್ಶನ್ಗೆ ಕಾರ್ತಿದ್ಯಾ ರೇಣುಕಾ ಆತ್ಮ. ಕುಂಕುಮ ತಾಯ್ತವೇ ತಾರಕಗೆ ಶ್ರೀರಕ್ಷೆ. ಜೈಲಿಗೆ ಭೇಟಿ ನೀಡಿದಾಗ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ರೇಣುಕಾಸ್ವಾಮಿ ಕಾಟದ ಬಗ್ಗೆ ಹೇಳಿಕೊಂಡಿದ್ದಾರಂತೆ. ಇದರಿಂದ ಪತ್ನಿ 10 ದೇವಸ್ಥಾನ ಸುತ್ತಿ ಕುಂಕುಮ ಹಚ್ಚಿ ದಾರ ಕಟ್ಟಿ ತಾಯ್ತ ನೀಡಿದ್ದು ಇದು ದಾಸನಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಅದೇನೇ ಇರಲಿ, ಕಾಟೇರನ ಕನಸಲ್ಲಿ ರೇಣುಕಾಸ್ವಾಮಿ ಕಾಣಿಸಿಕೊಳ್ತಿರೋದು ಆಶ್ಚರ್ಯದ ವಿಷಯವೇನಲ್ಲ. ಯಾವುದಾದ್ರೂ ಕೊಲೆ ಕೃತ್ಯವೆಸಗಿದಾಗ ಈ ರೀತಿಯ ಅನುಭವ ಸಹಜ ಅನ್ನುತ್ತೆ ವೈದ್ಯ ಲೋಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.
ಇದೀಗ ದರ್ಶನ್ ರಿಲೀಸ್ ಆಗ್ತಾರಾ ಅಂತ ರೇಣುಕಾಸ್ವಾಮಿಯನ್ನು ದರ್ಶನ್ ಕೊಲೆ ಮಾಡಿಲ್ವಂತೆ. ಸಿ ವಿ ನಾಗೇಶ್ ಸುತ್ತಿ ಬಳಸಿ ಹೇಳುತ್ತಿರೋದು ಇದನ್ನೇ. ದರ್ಶನ್ ಸ್ಟೋನಿ ಬ್ರೋಕ್ನಲ್ಲಿ ಷಡ್ಯಂತ್ರ ಮಾಡಿಲ್ಲ, ಕೊಲ್ಲುವ ಉದ್ದೇಶದಿಂದ ಶೆಡ್ಗೆ ಎಂಟ್ರಿ ಕೊಟ್ಟಿಲ್ಲ. ರೇಣುಕಾಸ್ವಾಮಿಗೆ ದರ್ಶನ್ ಥಳಿಸಿದ್ದಕ್ಕೆ ಸಾಕ್ಷಿಗಳಿಲ್ಲ. ಮೃತ ರೇಣುಕಾಸ್ವಾಮಿ ದೇಹದ ಮೇಲೆ ಗಾಯಗಳಿವೆ. ಗಾಯಗಳು ನಾಯಿ ಕಡಿತದಿಂದಲೂ ಆಗಿರಬಹುದು. 2.5 ಸೆಂಟಿಮೀಟರ್ನ ಒಂದೇ ಒಂದು ಗಾಯ ಆಗಿದೆ. ರೇಣುಕಾಸ್ವಾಮಿ ಸಾವನ್ನಪ್ಪಿದ ಟೈಮ್ ಗೊತ್ತೇ ಇಲ್ಲ. ಸಾಕ್ಷಿನಾಶಕ್ಕೆ ನಟ ದರ್ಶನ್ ಹಣ ಕೊಟ್ಟೇ ಇಲ್ಲ. ರೇಣುಕಾಸ್ವಾಮಿ ಸಾವಿನಲ್ಲಿ ದರ್ಶನ್ ಪಾತ್ರ ಇಲ್ಲ. ಕೊಲ್ಲುವ ಉದ್ದೇಶದಿಂದ ದರ್ಶನ್ ಶೆಡ್ಗೆ ಬಂದಿಲ್ಲ. ದರ್ಶನ್ ಹೋಗುವಾಗ ರೇಣುಕಾಸ್ವಾಮಿ ಬದುಕಿದ್ದ. ಆದ್ದರಿಂದ ಬೇಲ್ ಕೊಡಿ ಎನ್ನುತ್ತಿದ್ದಾರೆ ಸಿ ವಿ ನಾಗೇಶ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ನಿದ್ದೆ ಬರ್ತಿಲ್ವಂತೆ. ನಿದ್ದೆಯಲ್ಲೂ ರೇಣುಕಾಸ್ವಾಮಿ ಕಾಡ್ತಾ ಇದ್ದಾರಂತೆ. ಅದರಿಂದ ಕುಂಕುಮ ತಾಯತ ತರಿಸಿಕೊಂಡಿದ್ದಾರಂತೆ ಒಂದು ರಿಪೋರ್ಟ್. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ದುಸ್ವಪ್ನ. ನಿದ್ದೆಯಲ್ಲೂ ರೇಣುಕಾಸ್ವಾಮಿ ದರ್ಶನ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವ ದಾಸ ಬಳ್ಳಾರಿ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮಧ್ಯರಾತ್ರಿ ನಿದ್ದೆಯಿಂದ ಸಡನ್ ಆಗಿ ಎದ್ದು ಬೆಚ್ಚಿ ಬೀಳುತ್ತಿದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಕಣ್ಣು ಮುಚ್ಚಿದ್ರೆ ಸಾಕು ರೇಣುಕಾಸ್ವಾಮಿ ಕಾಣಿಸ್ತಾ ಇದ್ದಾನಂತೆ. ದರ್ಶನ್ಗೆ ಕೆಟ್ಟ ಕನಸುಗಳು ಕಾಣಿಸಿಕೊಳ್ತೀವಿ ಅಂತೆ. ಪದೇ ಪದೇ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರೇಣುಕಾಸ್ವಾಮಿ ಕೊಲೆ ರಣಭೀಕರ ದೃಶ್ಯಗಳು ನೆನಪಾಗ್ತಾ ಇದೆಯಂತೆ. ಕನಸಿನಲ್ಲಿ ರೇಣುಕಾಸ್ವಾಮಿಯನ್ನ ಕಂಡು ದರ್ಶನ್ ಜೋರಾಗಿ ಕಿರ್ಚಿದ್ದಾನೆ. ಕಾಟೇರನ ಕೂಗಿಗೆ ಎದ್ದು ಬಂದ ಜೈಲಿನ ಸಿಬ್ಬಂದಿ ಏನಾಯ್ತಪ್ಪ ಅಂತ ಕೇಳಿದ್ದಾರೆ. ಅದಕ್ಕೆ ದಾಸ ನಿದ್ದೆಯಲ್ಲೂ ರೇಣುಕಾಸ್ವಾಮಿ ಕೊಲೆ ಕನಸು ಬರ್ತಾ ಇದೆ ಸರ್ ಅಂತ ಹೇಳಿದ್ದಾನಂತೆ. ದರ್ಶನ್ಗೆ ಕಾರ್ತಿದ್ಯಾ ರೇಣುಕಾ ಆತ್ಮ. ಕುಂಕುಮ ತಾಯ್ತವೇ ತಾರಕಗೆ ಶ್ರೀರಕ್ಷೆ. ಜೈಲಿಗೆ ಭೇಟಿ ನೀಡಿದಾಗ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ರೇಣುಕಾಸ್ವಾಮಿ ಕಾಟದ ಬಗ್ಗೆ ಹೇಳಿಕೊಂಡಿದ್ದಾರಂತೆ. ಇದರಿಂದ ಪತ್ನಿ 10 ದೇವಸ್ಥಾನ ಸುತ್ತಿ ಕುಂಕುಮ ಹಚ್ಚಿ ದಾರ ಕಟ್ಟಿ ತಾಯ್ತ ನೀಡಿದ್ದು ಇದು ದಾಸನಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಅದೇನೇ ಇರಲಿ, ಕಾಟೇರನ ಕನಸಲ್ಲಿ ರೇಣುಕಾಸ್ವಾಮಿ ಕಾಣಿಸಿಕೊಳ್ತಿರೋದು ಆಶ್ಚರ್ಯದ ವಿಷಯವೇನಲ್ಲ. ಯಾವುದಾದ್ರೂ ಕೊಲೆ ಕೃತ್ಯವೆಸಗಿದಾಗ ಈ ರೀತಿಯ ಅನುಭವ ಸಹಜ ಅನ್ನುತ್ತೆ ವೈದ್ಯ ಲೋಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದೀಗ ದರ್ಶನ್ ರಿಲೀಸ್ ಆಗ್ತಾರಾ ಅಂತ ರೇಣುಕಾಸ್ವಾಮಿಯನ್ನು ದರ್ಶನ್ ಕೊಲೆ ಮಾಡಿಲ್ವಂತೆ. ಸಿ ವಿ ನಾಗೇಶ್ ಸುತ್ತಿ ಬಳಸಿ ಹೇಳುತ್ತಿರೋದು ಇದನ್ನೇ. ದರ್ಶನ್ ಸ್ಟೋನಿ ಬ್ರೋಕ್ನಲ್ಲಿ ಷಡ್ಯಂತ್ರ ಮಾಡಿಲ್ಲ, ಕೊಲ್ಲುವ ಉದ್ದೇಶದಿಂದ ಶೆಡ್ಗೆ ಎಂಟ್ರಿ ಕೊಟ್ಟಿಲ್ಲ. ರೇಣುಕಾಸ್ವಾಮಿಗೆ ದರ್ಶನ್ ಥಳಿಸಿದ್ದಕ್ಕೆ ಸಾಕ್ಷಿಗಳಿಲ್ಲ. ಮೃತ ರೇಣುಕಾಸ್ವಾಮಿ ದೇಹದ ಮೇಲೆ ಗಾಯಗಳಿವೆ. ಗಾಯಗಳು ನಾಯಿ ಕಡಿತದಿಂದಲೂ ಆಗಿರಬಹುದು. 2.5 ಸೆಂಟಿಮೀಟರ್ನ ಒಂದೇ ಒಂದು ಗಾಯ ಆಗಿದೆ. ರೇಣುಕಾಸ್ವಾಮಿ ಸಾವನ್ನಪ್ಪಿದ ಟೈಮ್ ಗೊತ್ತೇ ಇಲ್ಲ. ಸಾಕ್ಷಿನಾಶಕ್ಕೆ ನಟ ದರ್ಶನ್ ಹಣ ಕೊಟ್ಟೇ ಇಲ್ಲ. ರೇಣುಕಾಸ್ವಾಮಿ ಸಾವಿನಲ್ಲಿ ದರ್ಶನ್ ಪಾತ್ರ ಇಲ್ಲ. ಕೊಲ್ಲುವ ಉದ್ದೇಶದಿಂದ ದರ್ಶನ್ ಶೆಡ್ಗೆ ಬಂದಿಲ್ಲ. ದರ್ಶನ್ ಹೋಗುವಾಗ ರೇಣುಕಾಸ್ವಾಮಿ ಬದುಕಿದ್ದ. ಆದ್ದರಿಂದ ಬೇಲ್ ಕೊಡಿ ಎನ್ನುತ್ತಿದ್ದಾರೆ ಸಿ ವಿ ನಾಗೇಶ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ನಿದ್ದೆ ಬರ್ತಿಲ್ವಂತೆ. ನಿದ್ದೆಯಲ್ಲೂ ರೇಣುಕಾಸ್ವಾಮಿ ಕಾಡ್ತಾ ಇದ್ದಾರಂತೆ. ಅದರಿಂದ ಕುಂಕುಮ ತಾಯತ ತರಿಸಿಕೊಂಡಿದ್ದಾರಂತೆ ಒಂದು ರಿಪೋರ್ಟ್. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ದುಸ್ವಪ್ನ. ನಿದ್ದೆಯಲ್ಲೂ ರೇಣುಕಾಸ್ವಾಮಿ ದರ್ಶನ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವ ದಾಸ ಬಳ್ಳಾರಿ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮಧ್ಯರಾತ್ರಿ ನಿದ್ದೆಯಿಂದ ಸಡನ್ ಆಗಿ ಎದ್ದು ಬೆಚ್ಚಿ ಬೀಳುತ್ತಿದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಕಣ್ಣು ಮುಚ್ಚಿದ್ರೆ ಸಾಕು ರೇಣುಕಾಸ್ವಾಮಿ ಕಾಣಿಸ್ತಾ ಇದ್ದಾನಂತೆ. ದರ್ಶನ್ಗೆ ಕೆಟ್ಟ ಕನಸುಗಳು ಕಾಣಿಸಿಕೊಳ್ತೀವಿ ಅಂತೆ. ಪದೇ ಪದೇ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರೇಣುಕಾಸ್ವಾಮಿ ಕೊಲೆ ರಣಭೀಕರ ದೃಶ್ಯಗಳು ನೆನಪಾಗ್ತಾ ಇದೆಯಂತೆ. ಕನಸಿನಲ್ಲಿ ರೇಣುಕಾಸ್ವಾಮಿಯನ್ನ ಕಂಡು ದರ್ಶನ್ ಜೋರಾಗಿ ಕಿರ್ಚಿದ್ದಾನೆ. ಕಾಟೇರನ ಕೂಗಿಗೆ ಎದ್ದು ಬಂದ ಜೈಲಿನ ಸಿಬ್ಬಂದಿ ಏನಾಯ್ತಪ್ಪ ಅಂತ ಕೇಳಿದ್ದಾರೆ. ಅದಕ್ಕೆ ದಾಸ ನಿದ್ದೆಯಲ್ಲೂ ರೇಣುಕಾಸ್ವಾಮಿ ಕೊಲೆ ಕನಸು ಬರ್ತಾ ಇದೆ ಸರ್ ಅಂತ ಹೇಳಿದ್ದಾನಂತೆ. ದರ್ಶನ್ಗೆ ಕಾರ್ತಿದ್ಯಾ ರೇಣುಕಾ ಆತ್ಮ.
ಕುಂಕುಮ ತಾಯ್ತವೇ ತಾರಕಗೆ ಶ್ರೀರಕ್ಷೆ. ಜೈಲಿಗೆ ಭೇಟಿ ನೀಡಿದಾಗ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ರೇಣುಕಾಸ್ವಾಮಿ ಕಾಟದ ಬಗ್ಗೆ ಹೇಳಿಕೊಂಡಿದ್ದಾರಂತೆ. ಇದರಿಂದ ಪತ್ನಿ 10 ದೇವಸ್ಥಾನ ಸುತ್ತಿ ಕುಂಕುಮ ಹಚ್ಚಿ ದಾರ ಕಟ್ಟಿ ತಾಯ್ತ ನೀಡಿದ್ದು ಇದು ದಾಸನಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಅದೇನೇ ಇರಲಿ, ಕಾಟೇರನ ಕನಸಲ್ಲಿ ರೇಣುಕಾಸ್ವಾಮಿ ಕಾಣಿಸಿಕೊಳ್ತಿರೋದು ಆಶ್ಚರ್ಯದ ವಿಷಯವೇನಲ್ಲ. ಯಾವುದಾದ್ರೂ ಕೊಲೆ ಕೃತ್ಯವೆಸಗಿದಾಗ ಈ ರೀತಿಯ ಅನುಭವ ಸಹಜ ಅನ್ನುತ್ತೆ ವೈದ್ಯ ಲೋಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದೀಗ ದರ್ಶನ್ ರಿಲೀಸ್ ಆಗ್ತಾರಾ ಅಂತ ರೇಣುಕಾಸ್ವಾಮಿಯನ್ನು ದರ್ಶನ್ ಕೊಲೆ ಮಾಡಿಲ್ವಂತೆ. ಸಿ ವಿ ನಾಗೇಶ್ ಸುತ್ತಿ ಬಳಸಿ ಹೇಳುತ್ತಿರೋದು ಇದನ್ನೇ. ದರ್ಶನ್ ಸ್ಟೋನಿ ಬ್ರೋಕ್ನಲ್ಲಿ ಷಡ್ಯಂತ್ರ ಮಾಡಿಲ್ಲ, ಕೊಲ್ಲುವ ಉದ್ದೇಶದಿಂದ ಶೆಡ್ಗೆ ಎಂಟ್ರಿ ಕೊಟ್ಟಿಲ್ಲ. ರೇಣುಕಾಸ್ವಾಮಿಗೆ ದರ್ಶನ್ ಥಳಿಸಿದ್ದಕ್ಕೆ ಸಾಕ್ಷಿಗಳಿಲ್ಲ. ಮೃತ ರೇಣುಕಾಸ್ವಾಮಿ ದೇಹದ ಮೇಲೆ ಗಾಯಗಳಿವೆ. ಗಾಯಗಳು ನಾಯಿ ಕಡಿತದಿಂದಲೂ ಆಗಿರಬಹುದು. 2.5 ಸೆಂಟಿಮೀಟರ್ನ ಒಂದೇ ಒಂದು ಗಾಯ ಆಗಿದೆ. ರೇಣುಕಾಸ್ವಾಮಿ ಸಾವನ್ನಪ್ಪಿದ ಟೈಮ್ ಗೊತ್ತೇ ಇಲ್ಲ. ಸಾಕ್ಷಿನಾಶಕ್ಕೆ ನಟ ದರ್ಶನ್ ಹಣ ಕೊಟ್ಟೇ ಇಲ್ಲ. ರೇಣುಕಾಸ್ವಾಮಿ ಸಾವಿನಲ್ಲಿ ದರ್ಶನ್ ಪಾತ್ರ ಇಲ್ಲ. ಕೊಲ್ಲುವ ಉದ್ದೇಶದಿಂದ ದರ್ಶನ್ ಶೆಡ್ಡಿಗೆ ಬಂದಿಲ್ಲ. ದರ್ಶನ್ ಹೋಗುವಾಗ ರೇಣುಕಾಸ್ವಾಮಿ ಬದುಕಿದ್ದ. ಆದ್ದರಿಂದ ಬೇಲ್ ಕೊಡಿ ಎನ್ನುತ್ತಿದ್ದಾರೆ ಸಿ ವಿ ನಾಗೇಶ್.